ಜಾಸ್ತಿಗೆ ಕಾಣ್ತಿದೆ ನೋಡಿ ಸ್ವಲ್ಪ. ನಮಸ್ಕಾರ. ಇವತ್ತು ಬೆಳಿಗ್ಗೆ 5 ಗಂಟೆಗೆ ತೊಗೊಂಡಿದ್ದೀವಿ ಗೈಸ್. ಯಾಕಂದರೆ ಇವತ್ತು ನಮ್ಮ ಟೆಂಪಲ್ ಕ್ಲೀನ್ ಮಾಡೋಕ್ಕೆ ಬಂದಿದೆ ಗೈಸ್. ನಮಗೆ ಇನ್ನೊಂದೊಂದು ಮನೆ ಕ್ಲೀನ್ ಮಾಡಬೇಕು ಟೆಂಪಲ್. ಲಾಸ್ಟ್ ಒಂದ್ಸಲ ಹೇಳಿದ್ದೆ ನಿಮಗೆ, ಅದೇ ದೀಪಾವಳಿ ಟೈಮ್ ಅನಿಸುತ್ತೆ, ಅವಾಗ ಕ್ಲೀನ್ ಮಾಡಿದ್ದು. ಈಗ ಇನ್ನೂ ನಮ್ಮ ಬಂದಿದೆ ಗೈಸ್. ಸೊ ಹೋಗ್ತಾ ಇದ್ದೀವಿ, ಬನ್ನಿ ಗೈಸ್ ಹೋಗೋಣ. ಫುಲ್ ಕತ್ಲಾಗಿದೆ ಗೈಸ್, ಅದಕ್ಕೆ ಇನ್ನೂ ಹೋಗಿಲ್ಲ. ಇಲ್ಲ ಅಲ್ಲಿ ಇರಬೇಕಾಗಿತ್ತು. ಬನ್ನಿ ಗೈಸ್ ಹೋಗೋಣ. ನೋಡಿ ಗೈಸ್, ಇಲ್ಲಿಂದ ಫುಲ್ ಅಲ್ಲಿ ತನಕ ಗುಡಿಸ್ಬೇಕು. ಯಾರೂ ಎದ್ದಿಲ್ಲ ಇನ್ನು ನಮ್ಮೂರಲ್ಲಿ. ಬನ್ನಿ ಗೈಸ್ ನಾವು ಕ್ಲೀನ್ ಮಾಡೋಣ. ಫುಲ್ ಅಲ್ಲಿ ಆರ್ಚಿದೆ ಅಲ್ಲ ಗೈಸ್, ಆ ಆರ್ಚಿಂದ ಇನ್ನು ಹೊರಗಡೆನೂ ಗುಡಿಸ್ಬೇಕು, ಮತ್ತು ಒಳಗಡೆ ಕ್ಲೀನ್ ಮಾಡಬೇಕಷ್ಟೆ. ಬನ್ನಿ ಗೈಸ್, ಈಗ ಅಲ್ಲಿ ತನಕ ಫುಲ್ ಕ್ಲೀನ್ ಮಾಡಿ ಬಂದಿದ್ದೀವಿ. ಈಗ ಟೆಂಪಲ್ ಒಳಗಡೆ ಕ್ಲೀನ್ ಮಾಡಬೇಕು ಗೈಸ್. ನಾನೀಗ ಬೀಗ ತೆಗಿತಿದ್ದೀನಿ. ಫುಲ್ ಸ್ಟಕ್ ಆಗಿದೆ ಇದಂತೂ. ಬನ್ನಿ ಒಳಗಡೆ ಹೋಗೋಣ. ಕುಯ್ ಅಂತೆ ನೋಡಿ ಗೈಸ್. ಅದು ಟೆಂಪಲ್ ಸೇಮ್ ಗೈಸ್. ಈಗ ದೇವಸ್ಥಾನದ ಡೋರ್ ಓಪನ್ ಮಾಡಿದ್ದೀನಿ ಗೈಸ್. ಇದೆ ನಮ್ಮ ಟೆಂಪಲ್, ರಾಮದೇವ್ರ ಟೆಂಪಲ್ ಗೈಸ್. ನಾನು ಟೆಂಪಲ್ ಬಗ್ಗೆ ಇಷ್ಟೇ ತೋರಿಸ್ತೀನಿ, ಜಾಸ್ತಿ ಏನೂ ತೋರಿಸಲ್ಲ ಒಳಗಡೆ. ಬನ್ನಿ ಕ್ಲೀನ್ ಮಾಡಿಕೊಂಡು ಹೋಗಬೇಕಾದ್ರೆ ಸಿಗ್ತೀನಿ ಗೈಸ್. ಗೈಸ್ ಈಗ ನೋಡಿ ಸ್ವಲ್ಪ ಬೆಳಕಾಗ್ತಿದೆ, ಸ್ವಲ್ಪ ಅಷ್ಟೇ, ಇಷ್ಟೇ. ಈಗ ಟೈಮ್ 6 ಗಂಟೆ ಗೈಸ್. ಈಗ ಕಾಣ್ತಿದೆ ನೋಡಿ, ಈ ಕಡೆ ಅಂತೂ ಫುಲ್ ಕತ್ಲೆ ಇದೆ. ಗೈಸ್ ಇವತ್ತು ನೋಡಿ ಯಾರು ಬಂದವ್ರೆ, ಬಬೂಲು ಬಂದವ್ರೆ ಗೈಸ್. ಬಬೂಲು ಬಬ್ಲೂರಪ್ಪ ಬಂದಾಗ ಹೊಸ ಬೈಕ್ ತರ್ತಾರೆ ಅಂತ ಹೇಳ್ತಾರೆ ನೋಡಿ ಗೈಸ್. ಮತ್ತು ಬಬ್ಲು ಫಿಶ್ ನೋಡಿ ಗೈಸ್, ಫಿಶ್ ಮಾಡಿದ್ದಾನೆ. ಇದನ್ನು ಕುಯಿಸಿ ಫ್ರೈ ಮಾಡ್ಕೊಂಡು ತಿನ್ನು ಅಂದರೆ ಹೋಗ್ತಿಲ್ಲ. ಬಬಲ್ ಇದನ್ನ ನೀರಲ್ಲಿ ಬಿಡು, ಇಡು ತಗೊಳ್ಳಲ್ಲೋ, ನೀರಲ್ಲಿ ಬಿಡು. ಫುಟ್ಬಾಲ್ ಆಡ್ತಾನೆ ನೋಡಿ ಗೈಸ್. ಫುಟ್ಬಾಲ್ನ ಬ್ಯಾಸ್ಕೆಟ್ ಬಾಲ್ ಆಡ್ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಸಾಕ್ಬಿಡು ತಗೋ ನಿನ್ನ ಫಿಶು. ಅಯ್ಯೋ ಗಾಯ್ಸ್, ಇವತ್ತು ಸೌಂಡ್ ಮಾಡಿ ಸಾಯಿಸ್ತಾನೆ. ಬನ್ನಿ ಒಳಗಡೆ ಅದನ್ನ ಅಲ್ಲಿ ತೆಗಿತಾನೆ, ಹಲ್ಲು ಲವ್. ತೊಳೋ ನಿನ್ನ ಫಿಶು, ಈಗ ಇಟ್ಟಿರ್ತೀನಿ, ಎತ್ಕೊಂಡೋಗು. ಗೈಸ್ ನಮ್ಮಮ್ಮ ಅಡುಗೆ ಮಾಡ್ತಾರೆ, ಉಪ್ಪಿಟ್ಟು ಮಾಡ್ತಾರೆ ಗೈಸ್. ಫುಲ್ಲ ಕಟ್ ಮಾಡಿ ಇಟ್ಕೊಂಡವ್ರೆ. ತಿವಳ ಮಟಮ್ಮ ಏನೇನು ಅಂತ ನೀವು. ಸೊ ಗೈಸ್ ನಾನೀಗ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಯೋಗಿಯವರ ಚಿಕ್ಕಮ್ಮ ಇದ್ದಾರಲ್ಲ, ಅವರು ಶ್ರೀಮಂತ ಏನೋ ಫಂಕ್ಷನ್ ಮಾಡ್ತಾರಂತೆ. ಸೊ ನಾನು ಹೋಗ್ತಿದ್ದೀನಿ ಗೈಸ್, ಬನ್ನಿ ಹೋಗೋಣ. ಇದು ನೋಡಿ ಫುಲ್ಲು ಲಿಪ್ಸ್ಟಿಕ್ ನೋಡಿ ಗೈಸ್, ಧೃತಿದು ಫುಲ್ ಮಿಂಚಿಂಗ್ ಆಗಿಬಿಟ್ಟವಳೆ. ಯಾಕೆ ಧೃತಿ ಏಕೆ ನೋಡಿ ಗೈಸ್, ಊಟ ಆಗ್ತವ್ರೆ. ಇವ್ನು ನೋಡಿ, ಇವನು ಊಟ ಆಗೋಕ್ಕಿಂತ ಮುಂಚೆನೆಲ್ಲ ತಿಂದು ಖಾಲಿ ಮಾಡಿ ಈಗ ಬಂದು ನೋಡಿ ಗೈಸ್. ಸೊ ಗೈಸ್ ನನ್ನ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ನಾನು ನಮ್ಮ ಹೊಲಕ್ಕೆ ಬಂದೆ ಗೈಸ್.
ನೋಡಿ ಈ ಹೊಲನ ನಿಮಗೆ ಒಂದು ಸಲ ತೋರಿಸಿಲ್ಲ ಅನಿಸುತ್ತೆ. ಇಲ್ಲಿ ಸಪ್ಪೆ ಹಾಕಿದ್ದೀವಿ, ಅಲ್ಲಿ ಜೋಡಿಸಿ ಈಗ ಬಂದೆ ಗೈಸ್. ಅದೇ ಗೈಸ್, ಅಲ್ಲಿ ನಾವು ಮಾವಿನ ಮರದ ಕೆಳಗಡೆ ಕೂರ್ತೀನಲ್ಲ, ಅದ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಮತ್ತು ಗೈಸ್, ನಾನು ನಿಮಗೆ ಒಂದ್ಸಲಿ ಒಂದು ಹಣ್ಣು ಬಗ್ಗೆ ತೋರಿಸಿದ್ದೆ, ಅದು ಯಾವ ಹಣ್ಣು ಅಂತ ಹೇಳ್ತೀನಿ ಕಡಿದು. ನೋಡಿ ಇಲ್ಲಿ ಬಿದ್ದಿದೆ ನೋಡಿ, ಇದು ಇದೆ ಗೈಸ್ ಬೋರ್ ಅಂದರೆ ನಮ್ಮ ಭಾಷೆಯಲ್ಲಿ. ನಾವು ಚಿಕ್ಕವರಿದ್ದಾಗಂತೂ ಇದು ತುಂಬ ತಿಂತಿದ್ವಿ. ಅಂದರೆ ಚಿಕ್ಕ ಹುಡುಗರೆಲ್ಲ ನಾವೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿಬಿಟ್ಟು ಕಲೆಕ್ಟ್ ಮಾಡ್ಕೊಂಬಂದು ತುಂಬ ಕಲೆಕ್ಟ್ ಮಾಡಿ ಅದನ್ನು ಡಿವೈಡ್ ಮಾಡ್ಕೊಂಡು ತಿಂತಿದ್ವಿ ಗೈಸ್. ಇದು ನೋಡಿ ಮರ. ಒಂದ್ಸಲಿ ನಾನು ನಮ್ಮ ಹನುಮಂತಪುರಕ್ಕೆ ಹೋದಾಗ ತೋರಿಸಿದ್ದೆ ಗೈಸ್. ಈ ಥರ ಇರುತ್ತೆ, ಈ ಥರ ತಿನ್ನಬೇಕು ಗೈಸ್. ಒಳಗಡೆ ಹುಳಗಳೆಲ್ಲ ಏನಾದರೂ ಇರುತ್ತೆ, ನೋಡ್ಕೊಂಡು ತಿನ್ನಬೇಕು. ಸ್ವಲ್ಪ ಹುಳಿ ಸ್ವಲ್ಪ ಸ್ವೀಟ್ ಗೈಸ್, ಸಖತ್ತಾಗಿರುತ್ತೆ ಟೈಮ್ ಪಾಸಿಗೆ ನೋಡಿ. ಮತ್ತು ಅದರಲ್ಲೇ ಚಿಕ್ಕದೊಂದು ಇರುತ್ತೆ ಗೈಸ್, ಅದೇ ಹಾಳೆ ಬಂತೀವಿ, ಫುಲ್ಲು ಕರ್ರಾಗಿರುತ್ತೆ, ಸ್ವಲ್ಪ ಚಿಕ್ಕದು ಇರುತ್ತೆ ಗೈಸ್. ಅದು ಚೆನ್ನಾಗಿರುತ್ತೆ. ಬೀನ್ಸ್ ಬೀಜ ನೋಡಿ, ಇಲ್ಲೇ ಇದೆ ನೋಡಿ ಒಂದು ಬೀಜ ಇಲ್ಲಿ ಗೈಸ್. ಈ ಥರ ಹಾಕಿರ್ತಾರೆ, ಈ ಥರ ಬರುತ್ತೆ. ನಾವೇನು ಮಾರಲ್ಲ ಗೈಸ್, ಸುಮ್ಮನೆ ನಮಗೆ ತಿನ್ನೋಕ್ಕೆ ಮನೆಯಲ್ಲಿ ಇಷ್ಟೇ. ಮತ್ತು ಶುಂಠಿ ಬಂದಾಗ ಶುಂಠಿ ತೋರಿಸ್ತೀನಿ, ಆಲೂಗಡ್ಡೆ ಬಂದಾಗ ಆಲೂಗಡ್ಡೆ ತೋರಿಸ್ತೀನಿ. ಬನ್ನಿ ಗೈಸ್, ಒಂದು ಎಳ್ನೀರು ತೊಗೊಂಡು ಹೋಗೋಣ ಮನೆಗೆ. ಇನ್ನೇನು ಮಾಡೋಣ ಇಲ್ಲಿ ಬಿಸಿಲಲ್ಲಿ. ನಾನು ಈ ಬಿಸಿಲಲ್ಲಿ ಎಳ್ನೀರು ಕುಡಿಯೋಣ ಅಂತ ಎಳ್ನೀರು ತೊಗೊಂಬಂದರೆ ಎಳ್ನೀರು ಹೇಗಿದೆ ಅಂತ ನೋಡಿ ಗೈಸ್. ಒಳಗಡೆ ಇನ್ನೂ ಜಾಸ್ತಿ ಹೋಲೇ ಇಲ್ಲ ಗೈಸ್, ಇಷ್ಟೇ. ಸರಿ ಎಳ್ಳಲ್ಲಿ ತೋರಿಸ್ತೀನಿ ಬನ್ನಿ. ಯಪ್ಪ, ಈ ಬಿಸಿಲಲ್ಲಿ ಕುಡಿಯೋಣ ಅಂತ ಎತ್ಕೊಂಬಂದರೆ ನೋಡಿ ಗೈಸ್, ಈಗ ನೀರು ಇಲ್ಲ ಏನಿಲ್ಲ, ಇಷ್ಟೇ. ನಾನು ತೋಟದಿಂದ ಒಂದ್ಸಲಿ ನೋಡಿದೆ ಗೈಸ್, ಇಲ್ಲಿಂದ ತೆಗೆದು ಸಿಗ್ತಿರ್ಲಿಲ್ಲ. ಇದೇನಂತ ಮನೆಗೆ ಹೋಗಿ ನೋಡೋಣ ಅಂತ ತೊಗೊಂಬಂದೆ. ಇದಿದೆ ಒಂದು ಗೈಸ್, ಅದು ಹೋಯಿತು. ಶೆಟ್, ನಮ್ಮ ರಾಜ ಒಳ್ಳೆ ನೋಡಿ ತಿಂತಿರೋದು. ಓಯ್, ಆರಾಮಾಗಿರ್ತಾಳೆ ಗೈಸ್. ನೋಡಿ ಸ್ವಲ್ಪ ದೊಡ್ಡವಳಾಗ್ಬಿಟ್ಟವಳೆ, ಕುಡ್ಲಕ್ಕಿದ್ಲು. ಗೈಸ್ ಅಲ್ಲಿ ನೋಡಿ ಬೆಂಕಿ ಆಗಿಬಿಟ್ಟಿದ್ದಾರೆ. ಇಲ್ಲಿ ಬೆಟ್ಟಕ್ಕೆ ಬೆಂಕಿ ಆಗಿರೋದು ಗೈಸ್. ಅದು ನನ್ನ ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣ್ತಿಲ್ಲ. ಕೈಯಲ್ಲಿ ಲಾಂಗ್ ಬ್ರೇಕ್ ಇಟ್ಕೊಂಬಂದ್ಬಿಟ್ಟಿದ್ದೀನಿ. ಅಂದರೆ ಜಡ್ ಜೋಡಿಸಿದ್ವಲ್ಲ, ಅದು ಸ್ವಲ್ಪ ಲೂಸ್ ಆಗಿ ನೀರೆಲ್ಲ ಓಪನ್ ಆಗಿ ಬೇರೆ ಕಡೆ ಹೋಗ್ಬಿಟ್ಟಿತ್ತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಲ್ಲಿ ನೋಡಿ ಬೆಟ್ಟಕ್ಕೆ ಯಾರೋ ಬೆಂಕಿ ಹಾಕ್ಬಿಟ್ಟಿದ್ರೆ ಈಗ ಕಾಣ್ತಿದೆ. ಬನ್ನಿ ಗೈಸ್, ನೋಡ್ಕೊಂಡು ಮನೆಗೆ ಗೈಸ್. ಈಗ ತೋಟದಿಂದ ಈಗ ಬಂದ್ವಿ ಗೈಸ್, ಯಾಕಂದರೆ ಅಲ್ಲಿ ನಮ್ಮ ಜೆಟ್ ಜೋಡಿಸಿದ್ವಿ ಗೈಸ್, ಅಂದರೆ ವಾಟರ್ ಗನ್ ಜೋಡಿಸಿದ್ವಿ. ಅದಕ್ಕೆ ಅದನ್ನು ನೋಡ್ಕೊಂಬರಕ್ಕೆ ಹೋಗಿದ್ವಿ ಗೈಸ್ ಅಷ್ಟೇ. ಸರಿ ಗೈಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ ಗೈಸ್. ಐ ಹೋಪ್ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀನಿ ಗೈಸ್. ಬಾಯ್ ಬಾಯ್.